ಮತ ಎಣಿಕೆ ಮೇಲ್ವಿಚಾರಕರನ್ನಾಗಿ ಕೇಂದ್ರ ಸರ್ಕಾರಿ ನೌಕರರನ್ನ ಮಾತ್ರ ನೇಮಕ ಮಾಡಿರುವ ಚುನಾವಣಾ ಆಯೋಗದ ಕ್ರಮ ಪ್ರಶ್ನಿಸಿರುವ ಟಿಎಂಸಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಟಿಎಂಸಿಯ ಆಕ್ಷೇಪಣೆಗಳನ್ನು ತಿರಸ್ಕರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ನಿರ್ಧಾರವನ್ನು ಎತ್ತಿ ಹಿಡಿದಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಜೋಯ್ಮಾಲ್ಯಾ ಬಾಗ್ಚಿ ಅವರ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆದಿದೆ. ಎಣಿಕೆ ಸಿಬ್ಬಂದಿಯ ಆಯ್ಕೆ ನೇಮಕವನ್ನ ಚುನಾವಣಾ ಆಯೋಗ ಮಾಡಬಹುದಾಗಿದೆ. ಅದು ಏಪ್ರಿಲ್ 13ರಂದು ಹೊರಡಿಸಿರುವ ಸುತ್ತೋಲೆಯಲ್ಲಿ ದೋಷವಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಪೀಠ ಹೇಳಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಿಬ್ಬಂದಿ ಇಬ್ಬರನ್ನೂ ನೇಮಕ ಮಾಡಲಾಗುತ್ತೆ ಅಂತ ಸುತ್ತೋಲೆಯಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಅಂತ ಆಯೋಗ ಹೇಳಿದೆ. ಆಯೋಗದ ಸುತ್ತೋಲೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನ ಕೋಲ್ಕತ್ತಾ ಹೈಕೋರ್ಟ್ ಏಪ್ರಿಲ್ 30ರಂದು ವಜಾಗೊಳಿಸಿತ್ತು. ಮತ ಎಣಿಕೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬದಲಿಗೆ ಕೇಂದ್ರ ಸರ್ಕಾರದ ನೌಕರರನ್ನ ಮೇಲ್ವಿಚಾರಕರು ಮತ್ತು ಸಹಾಯಕರನ್ನಾಗಿ ನೇಮಕ ಮಾಡುವ ಚುನಾವಣಾ ಆಯೋಗದ ನಿರ್ಧಾರ ಕಾನೂನು ಬಾಹಿರವಲ್ಲ ಅಂತ ಕೋರ್ಟ್ ಹೇಳಿತ್ತು. ಮತ ಎಣಿಕೆ ಮೇಲ್ವಿಚಾರಕರು ಮತ್ತು ಸಹಾಯಕನನ್ನ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ನೇಮಿಸಿಕೊಳ್ಳೋದು ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಿರುವ ಸಂಗತಿಯಾಗಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಅದರ ಬೆನ್ನಲ್ಲೇ ಟಿಎಂಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಟಿಎಂಸಿಯ ಆಕ್ಷೇಪಣೆಯನ್ನ ತಿರಸ್ಕರಿಸಿದೆ. ಮತ ಎಣಿಕೆ ಸಿಬ್ಬಂದಿಯನ್ನ ಆಯೋಗ ನೇಮಕ ಮಾಡಬಹುದು. ಈ ಸಂಬಂಧ ಮತ್ತೊಂದು ಆದೇಶದ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ನಡುವೆ ಇವಿಎಂಗಳನ್ನು ಇಡುವ ಸ್ಟ್ರಾಂಗ್ ರೂಮ್ ಬಗ್ಗೆ ಹಲವಾರು ಪ್ರಶ್ನೆಗಳಿದ್ದಿರುವುದು ಈಗಾಗಲೇ ತಿಳಿದಿರುವ ಸಂಗತಿ. ಟಿಎಂಸಿ ತೀವ್ರ ತಕರಾರು ತೆಗೆದಿದ್ದ ಬೆನ್ನಲ್ಲೇ ಈಗ ಬಿಜೆಪಿ ಕೂಡ ಇದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದು ಸ್ಟ್ರಾಂಗ್ ರೂಮ್ ಬಗ್ಗೆ ಹೆಚ್ಚು ಆತಂಕ ವ್ಯಕ್ತಪಡಿಸಿದೆ. ಸ್ಟ್ರಾಂಗ್ ರೂಮ್ ಅನ್ನ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 10 ಬಾರಿ ತೆರೆಯಲಾಗಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಸ್ಟ್ರಾಂಗ್ ರೂಮ್ ಅನ್ನ ಯಾವುದೇ ವೇಳಾಪಟ್ಟಿ ಇಲ್ಲದೆ 10 ಬಾರಿ ತೆರೆಯಲಾಗಿದೆ ಅಂತ ಬಿಜೆಪಿ ದೂರು ನೀಡಿದೆ. ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಅದು ದೂರಿನಲ್ಲಿ ಹೇಳಿರೋದು ವರದಿಯಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನ ಅನುಮತಿ ಇಲ್ಲದೆ ಹಲವಾರು ಬಾರಿ ತೆರೆಯಲಾಗಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಟಿಎಂಸಿ ಕೂಡ ಇಂಥದ್ದೇ ಆರೋಪ ಮಾಡಿತ್ತು. ಗುರುವಾರ ರಾತ್ರಿ ಮಮತಾ ಬ್ಯಾನರ್ಜಿ ನೇರವಾಗಿ ಸ್ಟ್ರಾಂಗ್ ರೂಮ್ಗೆ ಹೋಗಿ 4 ಗಂಟೆಗಳ ಕಾಲ ಅಲ್ಲೇ ಇದ್ದಾಗ ಹೈಡ್ರಾಮಾ ನಡೆದಿತ್ತು. ಅದಾದ ನಂತರ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಇಡೀ ರಾತ್ರಿ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕುಳಿತಿರುವ ಫೋಟೋ ಹಂಚಿಕೊಂಡ್ರು. ಯಾವುದೇ ಸಂದರ್ಭದಲ್ಲೂ ಸ್ಟ್ರಾಂಗ್ ರೂಮ್ ಹೊರಗೆ ಬೀಡು ಬಿಡುವಂತೆ ಅವರು ಎಲ್ಲ ಅಭ್ಯರ್ಥಿಗಳಿಗೆ ಎಚ್ಚರಿಕೆ ನೀಡಿದ್ರು. ಮಮತಾ ಬ್ಯಾನರ್ಜಿ ಅವರು ಕೆಲವು ವಿಡಿಯೋಗಳನ್ನು ಕೂಡ ತೋರಿಸಿದ್ರು. ರಿಗ್ಗಿಂಗ್ ನಡೀತಿದೆ ಅನ್ನೋ ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಆ ವಿಡಿಯೋವನ್ನ ನಂತರ ಚುನಾವಣಾ ಆಯೋಗ ನಿರಾಕರಿಸಿತು. ಟಿಎಂಸಿ ಪ್ರತಿನಿಧಿಗಳು ಅಥವಾ ಅವರ ನಾಯಕರಿಗೆ ತಿಳಿಸದೆ ಸ್ಟ್ರಾಂಗ್ ರೂಮ್ ತೆರೆಯಲಾಗಿದೆ ಅನ್ನೋದು ಆರೋಪ ಆಗಿತ್ತು. ಇವಿಎಂ ಯಂತ್ರಗಳನ್ನ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ಟಿಎಂಸಿ ಆರೋಪಿಸಿತ್ತು. ಈಗ ಬಿಜೆಪಿ ಕೂಡ ಅದೇ ಆರೋಪಗಳನ್ನ ಮಾಡ್ತಿದೆ. ಸ್ಟ್ರಾಂಗ್ ರೂಮ್ ಯಾವಾಗ ತೆರೆಯಲಾಗತ್ತೆ ಅನ್ನೋದಕ್ಕೆ ವೇಳಾಪಟ್ಟಿ ನೀಡಲಾಗಿತ್ತು. ಆದರೆ ನಾವು ಸಮಯಕ್ಕೆ ಸರಿಯಾಗಿ ತಲುಪಿದಾಗ ಈಗಾಗಲೇ ಸ್ಟ್ರಾಂಗ್ ರೂಮ್ ತೆರೆದಿರೋದು ಗಮನಕ್ಕೆ ಬಂತು ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇದರೊಂದಿಗೆ ಟ್ಯಾಂಪರಿಂಗ್ ನಡೆದಿರಬಹುದು ಅಂತ ಎರಡೂ ಪಕ್ಷಗಳು ಒಂದೇ ರೀತಿಯ ಆರೋಪ ಮಾಡ್ತಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.